ಎಸ್ಎನ್ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಒಂದಷ್ಟು ಬಿಜೆಪಿ ನಾಯಕರು ಸೇರಿದಂತೆ ಸ್ವಾಮೀಜಿಗಳು ಪಟ್ಟು ಹಿಡಿದಿದ್ರು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಮಾಡಿದ್ದೇವೆ, ಅವರು ಪೊಲೀಸರೇ ಅಲ್ವಾ, ಎನ್ಐಎನಲ್ಲಿ ಇರೋದು ಕೂಡ ಪೊಲೀಸ್ನವರೇ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರು 8 ಸ್ವಾಮೀಜಿಗಳು. ಧರ್ಮಸ್ಥಳಕ್ಕೆ ಎನ್ಐಎ ತನಿಖೆಗೆ ನೀಡಬೇಕು, ಆಗ ಮಾತ್ರ ಪಾರದರ್ಶಕವಾಗಿ ಏನು ಅಂತ ಗೊತ್ತಾಗುತ್ತೆ, ಸತ್ಯಾಂಶ ಹೊರಗೆ ಬರುತ್ತೆ ಅಂತ. ಬನ್ನಿ ಅದಕ್ಕೆ ಸಿಎಂ ಹೇಗೆ ಕೌಂಟರ್ ಕೊಟ್ಟರು ನೋಡೋಣ. ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ. ಎಸ್ಐಟಿ ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ. ಎನ್ಐನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ. ಎಸ್ಐಟಿ ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ. ಎನ್ಐನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ. ಎಸ್ಐಟಿ ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ. ಎನ್ಐನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು.